2026ನೇ ಸಾಲಿನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ಸದಸ್ಯ ಸ್ಥಾನಕ್ಕೆ ಪುಟ್ಟಸ್ವಾಮಿಯವರು ನಾಮಪತ್ರ ಸಲ್ಲಿಸಿದ್ದಾರೆ. ಶುಕ್ರವಾರ ಮಧ್ಯಾಹ್ನ ನೂರಾರು ಬೆಂಬಲಿಗರೊಂದಿಗೆ ಪರಿಷತ್ತಿನ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ಪುಟ್ಟಸ್ವಾಮಿಯವರು ನಂತರ ತಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡಿದರು. ತಮಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಉದಯ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಮೈಸೂರು ವಕೀಲರ ಸಂಘದಿಂದ ಸುಮಾರು 32 ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ತಾಯಿದ್ದೀನಿ. ವಕೀಲ ವೃತ್ತಿನಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಮತ್ತು ಮೈಸೂರು ವಕೀಲ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇನೆ. ಹಾಗೆ ಕಳೆದ ಬಾರಿ ಈ ಕರ್ನಾಟಕ ವಕೀಲ ಪರಿಷತ್ತಿನ ಚುನಾವಣೆಯಲ್ಲಿ ನಿಂತು ಕೇವಲ ಕಡಿಮೆ ಅಂತರದಿಂದ ಪರಾಭವಗೊಂಡಿದ್ದೇನೆ. ಹಾಗಾಗಿ ಈ ಬಾರಿ ಮತ್ತೆ ಈ ಚುನಾವಣೆಗೆ ನಾನು ನಿಂತು ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಆತ್ಮೀಯರು, ಹಿರಿಯರು, ನನ್ನ ಬಾಂಧವರ ಜೊತೆ ಬಂದು ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಡೀ ಕರ್ನಾಟಕ ಜನತೆ ನನಗೆ ಈಗ ಬೆಂಬಲ ಸೂಚಿಸ್ತಾ ಇದೆ. ವಕೀಲರು ನನಗೆ ಬೆಂಬಲ ಸೂಚಿಸ್ತಾ ಇದೆ. ಹಾಗಾಗಿ ಈ ಬಾರಿ ಗೆಲ್ಲುವ ಎಲ್ಲ ಸೂಚನೆಗಳು ನನ್ನಲ್ಲಿ ಇರೋದ್ರಿಂದ ದಯವಿಟ್ಟು ವಕೀಲ ಪರಿಷತ್ತಿಗೆ ನನ್ನನ್ನು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ಗೆಲ್ಲಿಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೇನೆ. ಅದೇ ಪ್ರಕಾರವಾಗಿ ಗೆಲ್ತೀನಿ ಅನ್ನೋದೊಂದು ಆತ್ಮವಿಶ್ವಾಸ ಪೂರ್ತಿ ಇದೆ. ಉಪಾಧ್ಯಕ್ಷ ಸ್ಥಾನದ ಮೈಲಿಗಲ್ಲುಗಳೇನು? ಉಪಾಧ್ಯಕ್ಷ ಆಗಿದ್ದಾಗ ನೀವು ಮಾಡಿದಂಥ ನಾನು ಮೈಸೂರಿನಲ್ಲಿ ಉಪಾಧ್ಯಕ್ಷನಾದಾಗ ವಕೀಲರ ಸಂಘದ ಯಾವುದೇ ಕಾರ್ಯಕ್ರಮಗಳಾಗಲಿ ಅಥವಾ ಸಂಘದ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಿ ನಾನು ಉಪಾಧ್ಯಕ್ಷನಾಗಿ ಏನು ಮಾಡಬೇಕು ಕಾರ್ಯಗಳನ್ನ ಮಾಡಿ ಸಂಘಕ್ಕೆ ನಾನು ನನ್ನ ಕಡೆಯಿಂದ ಡೈರಿ, ಕ್ಯಾಲೆಂಡರು ಮತ್ತು ಮತ್ತಿತರ ವ್ಯವಹಾರಗಳು ಮಾಡಿ 6 ಲಕ್ಷ ರೂಪಾಯಿಗಳನ್ನು ಸಂಘಕ್ಕೆ ಡೆಪಾಸಿಟ್ ಮಾಡಿದ್ದೀನಿ. ಮತ್ತು ಅದೇ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ನಮ್ಮ ಅವಧಿಯಲ್ಲಿ ರಾಷ್ಟ್ರಪತಿ ದಿವಂಗತ ಅಬ್ದುಲ್ ಕಲಾಂ ಅವರನ್ನ ಕರೆಸಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅವರಿಂದ ಮೆಚ್ಚುಗೆನೂ ಪಡ್ಕೊಂಡಿದ್ದೀವಿ. ಎಲ್ಲ ಕೆಲಸನೂ ಮಾಡಿದ್ದೀವಿ. ಈ ಬಾರಿ ಮತದಾರರಿಗೆ ನೀವು ಕೊಡೋ ಭರವಸೆ ಏನು? ಒಂದು ವೇಳೆ ನೀವು ಗೆದ್ದು ಬಂದರೆ ಏನು ಮಾಡ್ತೀರಾ? ಮತದಾರರಿಗೆ ನಾನು ಅಂದರೆ ವಕೀಲ ಬಾಂಧವರಿಗೆ ಈ ಒಂದು ಮರಣ ನಿಧಿ ಏನಿದೆ ಮತ್ತು ವಕೀಲರು ನಿವೃತ್ತಿ ಆದ ನಂತರ 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಬಿಟ್ಟು ಪ್ರತಿಯೊಬ್ಬರಿಗೂ, ಒಬ್ಬ ಸರ್ಕಾರಿ ನೌಕರಿ ಆಗಲಿ ಒಬ್ಬರು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಅವರಿಗೆ 35 ಲಕ್ಷ 40 ಲಕ್ಷ ರೂಪಾಯಿ ಈ ಥರ ಬರ್ತಾಯಿದೆ. ನನ್ನ ಅಜೆಂಡಾ ಏನು ಅಂದರೆ ಅವರಿಗೆ ಕನಿಷ್ಠ ಅಂದರೆ 25 ಲಕ್ಷ 30 ಲಕ್ಷ 35 ಲಕ್ಷ ಅಂದರೆ ಅವರ ಅವಧಿ ಏನು ಪ್ರಾಕ್ಟೀಸ್ ಮಾಡಿರ್ತಾರೆ ಅದರ ಮೇಲೆ ಅವರು ಕೊಡಬೇಕು ಅಂತ, ಮತ್ತು ಮರಣ ನಿಧಿನ ಸ್ಥಾಪನೆ ಮಾಡಬೇಕು. ಜೊತೆಗೆ ಈ ಆರೋಗ್ಯ ವಿಮೆ ಏನಿದೆ ವಕೀಲರಿಗೆ, ಆರೋಗ್ಯ ವಿಮೆ ಮತ್ತು ಅದರಲ್ಲಿ ಇಲ್ಲಿ ವಕೀಲ ಪರಿಷತ್ತಿನಿಂದ ವಕೀಲರಿಗೆ ಏನಾದ್ರು ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡುವಂಥ ವ್ಯವಸ್ಥೆನ ನಾನು ಮಾಡಬೇಕು. ನಮಸ್ಕಾರ. ನನ್ನ ಹೆಸರು ಮೃತ್ಯುಂಜಯ ಅಂತೇಳಿ ರಾಮನಗರ ಬಾರಿಯಿಂದ ಇಲ್ಲಿಗೆ ನಮ್ಮ ಪುಟ್ಟಸ್ವಾಮಿ ಸರ್ ಅವರ ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಾನು ಕೂಡ ಸಹೋದ್ಯೋಗಿಯಾಗಿ ಭಾಗವಹಿಸ್ತಾ ಇದ್ದೀನಿ. ಅವರ 32 ವರ್ಷಗಳ ಏನು ಪರಿಶ್ರಮದ ವಕೀಲ ವೃತ್ತಿ ಏನಿದೆ ಅದು ತುಂಬ ಸೊಗಸಾಗಿ ಮೂಡಿ ಬಂದಿರುವಂಥದ್ದು. ಅವರು ಈ ಸರಿ 2ನೇ ಸರಿಗೆ ಚುನಾವಣೆಗೆ ನಿಲ್ತಿದ್ದಾರೆ. ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ವಕೀಲ ಮಿತ್ರರು ಅವ್ರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ಮತ್ತು ವಕೀಲ ಪರಿಷತ್ತಿನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಹೊಸ ಹುಡುಗರು ಏನು ವಕೀಲರು ಬಂದರೂ ಕೂಡ ಅವರ ಫೋನ್ಗಳನ್ನು ಅವರು ರಿಸೀವ್ ಮಾಡಿ, ಇವಾಗಲೂ ಕೂಡ ಅವರು ಇದಕ್ಕೆ ಚುನಾವಣೆಗೆ ಮುಂಚಿತವಾಗಲೂ ಕೂಡ ಯಾರೇ ಫೋನ್ ಮಾಡಿದರೂ ಅವ್ರಿಗೆ ಸ್ಪಂದಿಸಿರುವಂಥ ವ್ಯಕ್ತಿ ನಮ್ಮ ಪುಟ್ಟಸ್ವಾಮಿ ಸರ್ ಆಗಿದ್ದಾರೆ. ಆ ದೇಶದಿಂದ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ವಕೀಲರು ಅವ್ರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ಅವರ ನಮ್ಮ ಏನು ವಕೀಲರಿಗೆ ಸಮುದಾಯವನ್ನು ಉನ್ನತ ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಕೋರ್ಕೊಳ್ತೇನೆ. ದರ್ಶನ್ ವರ್ಸಸ್ ಸುದೀಪ್ ಸ್ಟಾರ್ ವಾರ್ ಸ್ಟಾರ್ಟ್. ಭಾಸ್ಕರ್ ಅಂತ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಂಡಳಿ. ಸನ್ಮಾನ್ಯ ಪುಟ್ಟಸ್ವಾಮಿಯವರು ಕೂಡ ಹಿರಿಯ ವಕೀಲರಾಗಿ ಕರ್ನಾಟಕ ರಾಜ್ಯದ ಎಲ್ಲ ವಕೀಲರ ನಾರಿ ಮಿಡಿತ ತಿಳಿದಂಥ ವ್ಯಕ್ತಿಯಾಗಿದ್ದಾರೆ ಮತ್ತು ವಕೀಲರ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ವ್ಯಕ್ತಿಯಾಗಿದ್ದಾರೆ. ಈಗಾಗಲೇ ನಾನು
ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ಕಡೆಯಿಂದ ಹೋಗಿ ಬಂದಮೇಲೆ ಅವ್ರ ಬಗ್ಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಮತ್ತು ಪುರಸ್ವಾಮಿಯವರು ಮತ್ತು ಆ ತಂಡ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು, ಅಂಥ ತಂಡನ ಗೆಲ್ಸ್ಕೊಂಬರ್ಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ.